ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ನೇಮಕಾತಿ ಈಗಾಗಲೇ ಪೂರ್ಣಗೊಂಡಿರುವಂಥದ್ದು. ಬಟ್ ಆದ್ರೆ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಇದೊಂದು ರೀತಿ ಕಗ್ಗಂಟಾಗ್ತಾ ಇದೆ. ಇದು ಸವಾಲಿನ ಕೆಲಸವಾಗಿ ಬಿಜೆಪಿಯ ವರಿಷ್ಠರಿಗೂ ಕೂಡ ಸವಾಲಿನ ಕೆಲಸದಾಗಿದೆ. ಹಾಗಾಗಿ ಈ ಬಾರಿ ಯಡಿಯೂರಪ್ಪನವರು ಶತಾಯಗತಾಯ ತಮ್ಮ ಮಗನಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕ, ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕವನ್ನ ಮಾಡಿಸಬೇಕೆನ್ನುವಂತಹ ಒಂದು ಜಿದ್ದಾಜಿದ್ದಿಗೆ ಬಿದ್ದಿದ್ರೆ, ಮುಗಿದೊಂದು ಕಡೆ ಇಲ್ಲಿ ಯತ್ನಾಳ್ ಅಂತಹವರ ಕಾಟ ಒಂದು ಕಡೆ ಆದ್ರೆ, ಮೊಗದೊಂದು ಕಡೆ ತಾವೇ ಬೆಳೆಸಿದಂತ ಹಿತಶತ್ರುಗಳು ಅಂತ ಕೂಡ ಇವರನ್ನ ಕರಿಬಹುದು. BS ಯಡಿಯೂರಪ್ಪನವರಿಗೆ ಹಿತಶತ್ರುಗಳ ಕಾಟ ಕೂಡ. ಈ ನಡುವೆ BY ವಿಜೇಂದ್ರ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು ತಮ್ಮ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ. ಸೊ ಏನದು ಅಂತೀರಾ, ತೋರಿಸ್ತಾ ಹೋಗ್ತೀವಿ. ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಸ್ನೇಹಿತರೆ, ನೀವು ನೋಡ್ತಾ ಇರುವಂತಹ ಈ ಫೋಟೋ ಅಮಿತ್ ಶಾ ಅವರು. ಸೊ ಅಮಿತ್ ಶಾ ಅವ್ರ ಮುಂದೆ, ಅಮಿತ್ ಶಾ ಅವ್ರು ನೋಡಿ, ಈ ಫೋಟೋದಲ್ಲಿ ನಿಮ್ಗೆ ಕಾಣುತ್ತೆ ಕ್ಲಿಯರ್ ಆಗಿ. ಅವರು ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡಿರುವಂತ ಆ ಭಂಗಿ, ಜೊತೆಯಲ್ಲಿ ಅಲ್ಲಿ ಕೈ ಕಟ್ಕೊಂಡು ಕುತ್ಕೊಂಡಿರುವಂತ, ಕೈ ಹಿಡ್ಕೊಂಡು ಕುತ್ಕೊಂಡಿರುವಂತ ಎರಡು ಮುಷ್ಟಿಗಳನ್ನ ಹೀಗೆ ಹಿಡ್ಕೊಂಡು ಕುತ್ಕೊಂಡಿರುವಂತ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು. ಅವರ ಪಕ್ಕದಲ್ಲಿ ತಮ್ಮ ಮಗ BY ವಿಜೇಂದ್ರ ಅವರು. ನೋಡಿ, ಇಲ್ಲಿ ನಮ್ಮ ರಾಜ್ಯದ ಬಹುತೇಕ ನಾಯಕರುಗಳಲ್ಲಿ BS ಯಡಿಯೂರಪ್ಪನವರು ಕೂಡ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರು ಕೂಡ ಪಕ್ಷಾತೀತವಾಗಿ ಮಾತನಾಡೋಣ, ಒಬ್ಬ ಧೀಮಂತ ನಾಯಕ ಅಂತ ಹೇಳಿ ಒಪ್ಕೊಳ್ಳೋಣ. ಇಂತಹ ನಾಯಕರಿಗೆ ಎಂತಹ ಸ್ಥಿತಿಗಳು ಬಂದು ಒದಗಿಬಿಡುತ್ತೆ ಅಂತ ಹೇಳಿದ್ರೆ, ಆ ಮಕ್ಕಳ ವ್ಯಾಮೋಹಕ್ಕ ಅಥವಾ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ. ಈ ಬಾರಿ BS ಯಡಿಯೂರಪ್ಪನವರು ತಮ್ಮ ಮಗನನ್ನ ಹೇಗಾದ್ರೂ ಮಾಡಿ ಎರಡನೇ ಅವಧಿಗೆ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕ ಮಾಡಿಸ್ಬೇಕೆನ್ನುವಂತ ಜಿದ್ದಿಗೆ ಬಿದ್ದಿದ್ರೆ, ಮಗದೊಂದು ಕಡೆ 2028ರ ಹೊತ್ತಿಗೆ ತಮ್ಮ ಮಗನಿಗೆ CM ಪಟ್ಟವನ್ನ ಕೊಡಿಸಿಯೇ ತೀರ್ಬೇಕು ಎನ್ನುವಂತಹ ಜಿದ್ದಿಗೂ ಕೂಡ ಇಲ್ಲಿ ಬಿದ್ದಿದ್ದಾರೆ BS ಯಡಿಯೂರಪ್ಪನವರು ಎನ್ನುವಂತಹ ಮಾತುಗಳು ತಮ್ಮ ಬಿಜೆಪಿಯ ಆಪ್ತ ವಲಯದಿಂದಲೇ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದು ಸಾಧ್ಯನೇ ಹೇಳಲಿಕ್ಕೆ ಬರೋದಿಲ್ಲ. ರಾಜ್ಯದಲ್ಲಿ ಏನ್ ಬೇಕಂದ್ರೆ ಆಗ್ಬೋದು. ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಆ ಒಂದು ಕಚ್ಚಾಟ, ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ಇದೇ BY ವಿಜೇಂದ್ರ ಅವರು, ರಾಜ್ಯಾಧ್ಯಕ್ಷ ಪಟ್ಟದಲ್ಲಿರುವಂತಹ BY ವಿಜೇಂದ್ರ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ. ಸೊ ಅದೇ ಇಲ್ಲಿ ಏನು ಒಂದು ಕಡೆ BY ವಿಜೇಂದ್ರ ಅವರ ಆ ಒಂದು ವಿರೋಧಿ ಬಣಕ್ಕೆ ಇದೇ ಒಂದು ರೀತಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದನ್ನ, ಅಂದ್ರೆ ಇದನ್ನೇ ಒಂದು ವಿಚಾರವನ್ನಾಗಿ, ಒಂದು ವಿಷಯವನ್ನ ಅದೊಂದು ವೀಕ್ನೆಸ್ ಪಾಯಿಂಟ್ ಇಟ್ಕೊಂಡು ಎಲ್ಲ ಒಂದ್ ಕಡೆ ವರಿಷ್ಠರಿಗೆ, ಬಿಜೆಪಿಯ ಹೈಕಮಾಂಡ್ಗೆ ದೂರೋದಕ್ಕೆ ಈಗಾಗಲೇ ಲೆಟರ್ ವಾರ್ ಶುರುವಾಗಿರುವಂಥದ್ದು BY ವಿಜೇಂದ್ರ ಅವ್ರ ಬಗ್ಗೆ. ಒಂದ್ ಕಡೆ ಎಲ್ಲೋ ದೂರುಗಳು ಹೋಗ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, BS ಯಡಿಯೂರಪ್ಪನವರು ಸತತವಾಗಿ ತಮ್ಮ ಬಿಜೆಪಿಯನ್ನ ರಾಜ್ಯದಲ್ಲಿ ಸೈಕಲ್ ತುಳಿಯುವ ಮೂಲಕ, ತಮ್ಮ ಹಳೆ ಕಾರಿನ ಮೂಲಕ ಸುತ್ತುವ ಮೂಲಕ ಬಿಜೆಪಿಗೆ ಒಂದು ಅಧಿಕಾರವನ್ನ ತಂದುಕೊಡ್ತಾರೆ. ಅಂತಹ ಯಡಿಯೂರಪ್ಪನವ್ರಿಗೆ ಇವತ್ತು ತಮ್ಮ ಮಗನಿಗೆ ಕೇವಲ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿಸೋದಕ್ಕೆ ಅಮಿತ್ ಶಾ ಅವ್ರ ಮುಂದೆ ಕೈಕಟ್ಟಿ ಕೂರಬೇಕಾದಂತ ಒಂದು ಅನಿವಾರ್ಯತೆ ಬಂದು ಒದಗುತ್ತೆ. ಅಂದ್ರೆ ಇದಕ್ಕಿಂತಲೂ ಕೂಡ ಮತ್ತೊಂದು ದುರಂತ ಇಲ್ಲ ಅಂತ ಹೇಳಿ ಈಗ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಇನ್ನು ವಿಚಾರಕ್ಕೆ ಬರೋದಾದ್ರೆ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನು ನೇಮಿಸೋದಕ್ಕೆ ಬಿಜೆಪಿ ವರಿಷ್ಠರಿಗೆ ಮುಹೂರ್ತ ಎಲ್ಲ ಒಂದ್ ಕಡೆ ಕೂಡ್ ಬರ್ತಾ ಇಲ್ಲ ಅಂತೇಳಿ ಇಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಒಂದಲ್ಲ ಒಂದು ಕಾರಣಕ್ಕೆ ಇದು ಏನು ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ವಿಚಾರವಾಗಿ ಒಂದಲ್ಲ ಒಂದು ಕಾರಣಕ್ಕೆ ಮುಂದೆ ಹೋಗ್ತಲೇ ಇದೆ. ನೋಡಿ, ಉಪರಾಷ್ಟ್ರಪತಿ ಚುನಾವಣೆ ಆಯಿತು. ಈಗ ಬಿಹಾರ ಏನು ವಿಧಾನಸಭಾ ಚುನಾವಣೆ ಆ ಒಂದು ಸರದಿ. ಹಾಗಾಗಿ ನವೆಂಬರ್ 14ರ ನಂತರ ಇದಕ್ಕೆ ಒಂದು ಸೂಕ್ತ ಪರಿಹಾರ ಸಿಗಬಹುದು ಎನ್ನುವಂತಹ ನಂಬಿಕೆ ಎಲ್ಲ ನಾಯಕರಲ್ಲೂ ಕೂಡ ಇರುವಂಥದ್ದು. ಯಾಕಂದ್ರೆ ಬಿಹಾರ ಎಲೆಕ್ಷನ್ 14ಕ್ಕೆ ರಿಸಲ್ಟ್ ಬರುತ್ತೆ. ಬಿಹಾರ್ ಎಲೆಕ್ಷನ್ 2 ಹಂತದಲ್ಲಿ, ಬಿಹಾರ ವಿಧಾನಸಭಾ ಚುನಾವಣೆ 2 ಹಂತದಲ್ಲಿ ನಡೆಯುತ್ತೆ. 14ನೇ ತಾರೀಕು ರಿಸಲ್ಟ್ ಬರುತ್ತೆ. ಸೊ ಅದಾದ ನಂತರ ಒಂದು ಸೂಕ್ತವಾದಂಥ ನಿರ್ಧಾರಕ್ಕೆ ಬರುವಂತಹ ಆಶಾಭಾವನೆ, ಒಂದು ಪರಿಹಾರ ಸಿಗ್ಬಹುದು. ಅಂದ್ರೆ ಈ ಒಂದು ರಾಜ್ಯದಲ್ಲಿ ಇದೆಯಲ್ಲ, ಈಗಾಗಲೇ ಬಣಗಳಾಗಿ ಬಡದಾಟ ಶುರುವಾಗಿದೆ. ಬಿಜೆಪಿನಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹೆಂಗೆ ಕಚ್ಚಾಟ ಶುರುವಾಗಿದೆ, ಅಧಿಕಾರಕ್ಕೋಸ್ಕರ ಶಾಸಕರು, ಕಾರ್ಯಕರ್ತರು, ಸಚಿವರು, ಮುಖ್ಯಮಂತ್ರಿ ಹಾದಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಅದೇ ರೀತಿ ಬಿಜೆಪಿನಲ್ಲೂ ಕೂಡ ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಥವಾ ಮುಂದಿನ 2028ರ ದೃಷ್ಟಿಕೋನವಾಗಿ ಒಂದಷ್ಟು ಗೊಂದಲಗಳು ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲ ಒಂದ್ ಕಡೆ ಈ ಒಂದು ಎಲ್ಲ ಗೊಂದಲಕ್ಕೂ ನವೆಂಬರ್ 14 ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಆದ ನಂತರ ಒಂದು ಸೂಕ್ತ ನಿರ್ಧಾರಕ್ಕೆ ವರಿಷ್ಠರು ಬರ್ಬೋದು ಎನ್ನುವಂತ ಒಂದು ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಂದು ಆಶಾಭಾವನೆ ಮೂಡಿದೆ. ಇನ್ನು ಸುಮಾರು 10 ರಾಜ್ಯಗಳಿಗೆ, ನಾನು ಆಗ್ಲೇ ಹೇಳಿದಾಗೆ ಸುಮಾರು 10 ರಾಜ್ಯಗಳಿಗೆ ನೇಮಕಾತಿ ಪೆಂಡಿಂಗ್ ಇದೆ. ಈಗಲೂ ಕೂಡ ಒಂದೊಂದಾಗಿ ಪೆಂಡಿಂಗ್ ಇತ್ತು ಆಲ್ರೆಡಿ. ಒಂದೊಂದಾಗಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಂಡು ಬಂದ ಬಿಜೆಪಿಗೆ ದೊಡ್ಡ ತಲೆನೋವಾಗಿ, ಏನು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದೇನೆಂದ್ರೆ, ಕರ್ನಾಟಕ ರಾಜ್ಯದ ಈ ಒಂದು ಗೊಂದಲ ವಾತಾವರಣ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಹಿರಿಯ ನಾಯಕರು ಕೂಡ ಇಲ್ಲಿ ಕಾಲೆಳಿತಾರೆ. ಇನ್ನೊಂದು ಕಡೆ
ಏನು ಹಿಂದೂ ಹುಲಿ ನಾನು ಹೊಸ ಪಕ್ಷ ಕಟ್ತೀನಿ ಅಂತೇಳಿ ಹೊಸ ತಲೆನೋವಾಗಿ ಬಿಜೆಪಿ ಹೈಕಮಾಂಡ್ಗೆ ಯತ್ನಾಳ್ ಅವ್ರು ಕಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಗೊಂದಲ ಇದೆ. 2028ರವರೆಗೂ ಇದೇ ರೀತಿ ಗೊಂದಲ ಏನಾದ್ರೂ ಮುಂದುವರೆದೇ ಆದಲ್ಲಿ ಇದು ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಇದು ಹೀಗೆ ಮುಂದುವರೆದೇ ಗೊಂದಲ 100% ಬಿಜೆಪಿಯಲ್ಲಿ ಮುಳುಗೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುವಂಥದ್ದು. ಸೊ ಬಿಜೆಪಿಯ ಹೈಕಮಾಂಡ್ಗೂ ಗೊತ್ತಿದೆ. ಹಾಗಾಗಿ ಹಳೆದು ತೂಗಿ ಬಹಳ ಎಚ್ಚರಿಕೆಯಿಂದ ಬಿಜೆಪಿಯ ಹೈಕಮಾಂಡ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ನಂತರ ನವೆಂಬರ್ 14 ನಂತರ ಕಾಂಗ್ರೆಸ್ನ ರಾಜ್ಯದ ಬಿಜೆಪಿಯ ಒಂದು ರಿಪೇರಿ ಕಾರ್ಯಕ್ಕೆ ಕೈ ಇಡ್ತಾರೆ ಎನ್ನುವಂಥ ಆಶಾಭಾವನೆ ಈಗಾಗಲೇ ಎಲ್ಲ ರಾಜ್ಯ ನಾಯಕರು ಕೂಡ ಬಿಜೆಪಿ ನಾಯಕರಲ್ಲಿ ಇದೆ. ಪ್ರಮುಖವಾಗಿ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯ ಎರಡೂ ಕೂಡ ಒಂದೇ ಸೇಮ್, ಎರಡೂ ರಾಜ್ಯದಲ್ಲೂ ಕೂಡ ಇದೇ ಗೊಂದಲ. ಸೊ ಎಲೆಕ್ಷನ್ ಆದ್ಮೇಲೆ ರಿಪೇರಿ ಕೆಲಸಕ್ಕೆ ಕೈ ಇಡ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಉತ್ತರ ಪ್ರದೇಶ ಕರ್ನಾಟಕ ರಾಜ್ಯ ಎರಡು ರಾಜ್ಯದ ನೇಮಕಾತಿ ವಿಳಂಬ ಆಗೋದಕ್ಕೆ ಹೆಚ್ಚೇನು ಕಾರಣಗಳು ಬೇಕಾಗಿಲ್ಲ. ಎರಡೂ ರಾಜ್ಯದಲ್ಲೂ ಕೂಡ ಸೇಮ್ ಗೊಂದಲ. ಸೊ ಅಲ್ಲಿ ಬಣಗಳ ಬಡಿದಾಟ ಯಥಾಸ್ಥಿತಿ, ಹಂಗಾಗಿ ಎಲ್ಲವನ್ನು ಗಮನಿಸ್ತಾ ಇರುವಂತಹ ಬಿಜೆಪಿ ಹೈಕಮಾಂಡ್ ಯಥಾಸ್ಥಿತಿ ರಾಜ್ಯದಲ್ಲಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂದ್ರೆ BY ವಿಜೇಂದ್ರ ಅವ್ರನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗೋಣ ಎನ್ನುವಂತ ಆ ಒಂದು ನಿರ್ಧಾರಕ್ಕೆ ಏನಾದರೂ ಬಂದ್ಬಿಟ್ರ ಎನ್ನುವಂತ ಆತಂಕ ಕೂಡ ಬಿಜೆಪಿ ನಾಯಕರಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಅದೊಂದು ರೀತಿ ಮನೆ ಮಾಡಿದೆ. ಇನ್ನು ಇದರ ನಡುವೆ BY ವಿಜೇಂದ್ರ ಅವರಿಗೆ ಒಂದು ಹೊಸ ತಲೆನೋವಾಗಿ ಶುರುವಾಗಿರುವಂತ ಒಂದು ಕಾಂಟ್ರವರ್ಸಿ ಏನಂದ್ರೆ 2000 ನಿಮ್ಮೆಲ್ರಿಗೂ ಕೂಡ ಬಹುಶಃ ಗೊತ್ತಿರುತ್ತೆ. ನಾನು ಆಗ್ಲೇ ಹೇಳಿದೆ, ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ, 2024ರ ಲೋಕಸಭಾ ಚುನಾವಣೆಗೂ ಮುನ್ನ BY ವಿಜೇಂದ್ರ ಅವರನ್ನ ಬಿಜೆಪಿಯ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತೆ. ಯಾಕಂದ್ರೆ ಬಿಜೆಪಿಯ ವರಿಷ್ಠರು ಎಲ್ಲ ಒಂದ್ ಕಡೆ ಸ್ಟ್ರಾಟಜಿ ಮಾಡುತ್ತೆ. ಆಗೊಮ್ಮೆ BY ವಿಜೇಂದ್ರ ಅವರಿಗೆ ಆ ಒಂದು ಸ್ಥಾನ ಕೊಡದೇ ಇದ್ರೆ ಇಲ್ಲಿ ಯಡಿಯೂರಪ್ಪನವ್ರನ್ನ ಎದುರಾಕೊಳ್ಬೇಕಾಗುತ್ತೆ. ಇವಾಗ ಲೋಕಸಭಾ ಚುನಾವಣೆಯ ಸಂದರ್ಭ ಬೇರೆ. ಸೊ ಹಂಗಾಗಿ ಈ ಗೊಂದಲ ಬೇಡ ಅಂತೇಳಿ BY ವಿಜೇಂದ್ರ ಅವ್ರನ್ನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡ್ತಾರೆ. ಇನ್ನು ನೇಮಕ ಆದಂತಹ ಸಂದರ್ಭದಲ್ಲಿ ಇಲ್ಲಿ ನೋಡಿ ಅದೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವಂತಹ ಒಂದು ಕೆಪಾಸಿಟಿ, ಆ ಒಂದು ಚಾಕಚಕ್ಯತೆ, ಆ ಒಂದು ನಾಯಕತ್ವದ ಗುಣ ಇಲ್ಲಿ BY ವಿಜೇಂದ್ರ BS ಯಡಿಯೂರಪ್ಪ ತಮ್ಮ ತಂದೆಯಂತೆ BY ವಿಜೇಂದ್ರ ಅವ್ರಿಗೂ ಕೂಡ ಆ ಒಂದು ನಾಯಕತ್ವ ಗುಣ ಬರಲಿಲ್ಲ. ಇದೇ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ಮತ್ತು ವರಿಷ್ಠರಲ್ಲೂ ಕೂಡ ಇದು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಯಲ್ಲಿ ಬಿಜೆಪಿಯ ಬಣ ಬಡಿದಾಟ ಕೂಡ ಇದೇ ಕಾರಣಕ್ಕೆ ಇಲ್ಲಿ ಶುರುವಾಗಿರುವಂಥದ್ದು. ಇನ್ನು BY ವಿಜೇಂದ್ರ ಅಶೋಕ್ ವಿರುದ್ಧ ಕೇಂದ್ರ ವರಿಷ್ಠರಿಗೆ ಈಗಾಗಲೇ ದೂರುಗಳು ಹೋಗ್ತಾ ಇರುವಂಥದ್ದು. ಲೆಟರ್ ಮೂಲಕ ಕಾರ್ಯಕರ್ತರ ಹೆಸರಲ್ಲಿ ದೂರುಗಳು ಹೋಗ್ತಾ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಏನಾಗ್ತಾ ಇದೆ ಅನ್ನೋದನ್ನು ನೋಡೋದಾದ್ರೆ BS ಯಡಿಯೂರಪ್ಪನವರು ಹಲವು ನಾಯಕರ ಮೂಲಕ ತಮ್ಮ ಮಗನನ್ನೇ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆ ಒಂದು ಪಟ್ಟಾಭಿಷೇಕಕ್ಕೆ ಒತ್ತಡವನ್ನು ಹೈಕಮಾಂಡ್ ಮೇಲೆ ಏರ್ತಾ ಇದ್ರು ಕೂಡ ಅಷ್ಟೇ ಒತ್ತಡವನ್ನು ಕೂಡ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವ್ರಿಗೂ ಕೂಡ BY ವಿಜೇಂದ್ರ ಅವ್ರನ್ನೇ ಮುಂದುವರಿಸಬೇಕನ್ನುವಂತ ಆ ಒಂದು ಕಾಳಜಿ ಇದೆ. ಬಟ್ ಎಷ್ಟು ಒಂದು ಒತ್ತಡ ಇದೆಯಲ್ಲ BY ವಿಜೇಂದ್ರ ಅವ್ರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅಂತ, ಅದಷ್ಟೇ ಒತ್ತಡವನ್ನು ಕೂಡ ಹೈಕಮಾಂಡ್ ಎದುರಿಸಬೇಕಾಗ್ತಾ ಇರುವಂಥದ್ದು ಏನಂದ್ರೆ BY ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೈ ಬಿಡಬೇಕು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜೊತೆಯಲ್ಲಿ BY ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ವಿರುದ್ಧ ಕೇಂದ್ರ ನಾಯಕರಿಗೆ ಈಗಾಗಲೇ ದೂರಿನ ಪತ್ರಗಳು ಕೂಡ ಬರ್ತಾ ಇರುವಂಥದ್ದು. ಇನ್ನು ದೂರ ಏನ್ ಬರ್ತಾ ಇದೆ ಇವರಿಬ್ಬರು ವಿರುದ್ಧ ಅನ್ನೋದನ್ನ ನೋಡೋದಾದ್ರೆ ಬಹುಶಃ ನಿಮಗೆ ನೆನಪಿರುತ್ತೆ, ಬೊಮ್ಮಾಯಿ ಅವರ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಆರೋಪವನ್ನ ಹೇರಿದ್ರು. ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದನ್ನ ಪೋಸ್ಟರ್ ಹೊಡಿಸಿ ಬೀದಿಯ ಗೋಡೆಗಳ ಮೇಲೆ ಅಂಟಿಸೋದಕ್ಕೆ ಶುರು ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಿಜೆಪಿಗೆ ದೊಡ್ಡ ಮುಜುಗರ ತಂದೊಡ್ಡಿತ್ತು ಈ ಒಂದು ಪ್ರಕರಣ. ಹೆಂಗೆ ತಲೆನೋವಾಗಿತ್ತು ಅಂದ್ರೆ ಗುತ್ತಿಗೆದಾರರು ಆರೋಪಿಸಿದ್ದ 40% ಕಮಿಷನ್ ವಿಚಾರ ಪೇ ಸಿಎಂ ಎಂದು ಕಾಂಗ್ರೆಸ್ ಇದನ್ನ ವ್ಯವಸ್ಥಿತವಾಗಿ ಬಿಜೆಪಿ ವಿರುದ್ಧ ಬಳಸ್ಕೊಂಡಿತ್ತು, ಅದ್ಭುತವಾಗಿ ಎನ್ಕ್ಯಾಶ್ ಮಾಡ್ಕೊಂಡಿತ್ತು ಈ ಒಂದು ಪ್ರಕರಣ ಪೇ ಸಿಎಂ ಅಂತೇಳಿ. ಈಗ 40%ಗಿಂತಲೂ ಜಾಸ್ತಿ ಕಮಿಷನ್ ಆರೋಪ ಗುತ್ತಿಗೆದಾರರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಡ್ತಿದ್ರು ಕೂಡ ಅದನ್ನ ಸರಿಯಾಗಿ ಬಳಸ್ಕೊಳ್ಳಲು ನಮ್ಮ ನಾಯಕರು ಉತ್ಸುಕತೆ ತೋರ್ತಿಲ್ಲ ಎಂದು ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಲೆಟರ್ಗಳು ಕೇಂದ್ರ ಬಿಜೆಪಿ ನಾಯಕರಿಗೆ ಹೋಗ್ತಿದೆ ಎನ್ನುವ ಮಾತುಗಳು ಕೇಳ್ಬರ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಯಾವೊಬ್ಬ ಸಣ್ಣ ಕಾರ್ಯಕರ್ತನನ್ನು ಕೇಳ್ಬಿಡಿ, ಬೊಮ್ಮಾಯಿ ಅವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪೇ ಸಿಎಂ ಅಂತೇಳಿ ಎಲ್ಲರೂ ಕೂಡ ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಯಲ್ಲಿ ಪೋಸ್ಟರ್ಸ್ಗಳಲ್ಲಿ ಬೀದಿಗಳಲ್ಲಿ ಅಂಟಿಸೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ರು ಪೇ ಸಿಎಂ ಅಂತೇಳಿ. ಇಲ್ಲಿ 40% ತಗೊಂತಾ ಇದ್ದಾರೆ ಇವ್ರ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಅಂತೇಳಿ. ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ
ಕೇಳಿ ಬರ್ತಾ ಇರುವಂತ ಆರೋಪ ಏನಂದ್ರೆ 40%ಗಿಂತಲೂ ಹೆಚ್ಚು ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ, ಗುತ್ತಿಗೆದಾರರಿಂದ ವಸೂಲಿ ಮಾಡ್ತಾ ಇದ್ದಾರೆ. ಸುಮಾರು ಅಂದಾಜು 60% ವರೆಗೂ ಕೂಡ ಇಲ್ಲಿ ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದರೂ ಕೂಡ ಈ ಒಂದು ವಿಚಾರವನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ BY ವಿಜೇಂದ್ರ ಅವರು 100ಗೆ 100% ಇಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇದೇ ದೂರು ಇದೀಗ ಹೈಕಮಾಂಡ್ಗೆ ಹೋಗಿರುವಂಥದ್ದು. ಭ್ರಷ್ಟಾಚಾರದ ಹಲವು ಆರೋಪಗಳು ರಾಜ್ಯ ಸರ್ಕಾರದ ವಿರುದ್ಧ ಬಂದರೂ ಕೂಡ ರಾಜ್ಯ ಸರ್ಕಾರದಿಂದ ಅದನ್ನ ಎಲ್ಲೋ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪ್ರತಿಭಟನೆ ಮಾಡೋದಾಗ್ಲಿ ಅಥವಾ ಅವರ ಮುಖವಾಡವನ್ನ ಅಥವಾ ಅವರ ಭ್ರಷ್ಟಾಚಾರವನ್ನು ಬಯಲಿಗೆಳುವಲ್ಲಿ ಕಂಪ್ಲೀಟ್ಲಿ ಇವರು ಸೋತಿದ್ದಾರೆ ಎನ್ನುವಂತಹ ನಾಯಕರಿಗೂ ಕೂಡ ಏನು ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಲೆಟರ್ ಅಂದ್ರೆ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ ಅಂತ ದೂರ್ತಾ ಇರುವಂಥದ್ದು ಯಾರಿಗೆ, ಬಿಜೆಪಿಯ ಹೈಕಮಾಂಡ್ಗೆ. ಹಾಗಾಗಿ ಲೆಟರ್ ವಾರ್ ಶುರುವಾಗಿದೆ. ಕಾರ್ಯಕರ್ತರ ಹೆಸರಲ್ಲಿ ಬಿಜೆಪಿಯ ಕೇಂದ್ರ ನಾಯಕರಿಗೆ ಲೆಟರ್ಗಳು ಹೋಗ್ತಾ ಇದೆ ಎನ್ನುವಂತ ದೂರು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಹುದ್ದೆ ನೇಮಕಾತಿಯಲ್ಲಿ BY ವಿಜೇಂದ್ರ BS ಯಡಿಯೂರಪ್ಪನವರಿಗೆ ಒಂದು ರೀತಿ ಮಗನನ್ನ ಹೆಂಗಾದ್ರೂ ಮಾಡಿ 2ನೇ ಅವಧಿಗೆ ಪಟ್ಟಾಭಿಷೇಕ ಕೊಡಿಸ್ಬೇಕಂತ ಹೈಕಮಾಂಡ್ ಮುಂದೆ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಅವರಿಗೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಬೆಲೆ ಕೊಡ್ತಾ ಇಲ್ಲ ಎನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮತ್ತೊಂದು ಸುತ್ತಿನ ವಿಜೇಂದ್ರ ಅವರನ್ನ ಹಠಾವೋ ಒತ್ತಡ ಶುರುವಾಗಲಿದೆ ಎಂದು ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿ BY ವಿಜೇಂದ್ರ ಅವ್ರಿಗೆ ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡುವ ಮಾತಾಗಿರ್ಲಿ, ಇಲ್ಲಿ ಎಂತ ಬಿಜೆಪಿಯಲ್ಲಿ ರಾಜಕೀಯ ಶುರುವಾಗಿದೆ ಅಂದ್ರೆ ಬಡದಾಟ ಶುರುವಾಗಿದೆ ಅಂದ್ರೆ, ಇನ್ನೊಂದು ಕಡೆ ಇಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಪ್ಪ ಟ್ರೈ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಭಿನ್ನ ಮತರ ಕ್ಯಾಂಪ್ನಿಂದ ಮತ್ತೊಂದು ಸುತ್ತಿನ ವಿಜೇಂದ್ರ ಹಠಾವೋ ಒತ್ತಡ ಶುರುವಾಗಲಿದೆ ಎಂದು ಹೇಳಲಾಗ್ತಾ ಇದೆ. ವಿಜೇಂದ್ರ ಅವ್ರನ್ನ ಈ ರಾಜ್ಯಾಧ್ಯಕ್ಷ ಪಟ್ಟದಿಂದ ಹೊರಗೆ ಅಟ್ಟಿ ಎನ್ನುವಂತ ಹಠಾವೋ ಎನ್ನುವಂತ ಒಂದು ಒತ್ತಡ ಶುರುವಾಗ್ತಾ ಇದೆ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ಬಿಜೆಪಿ ವರಿಷ್ಠರ ಅಂಗಣಕ್ಕೆ ಹೋಗ್ತಿರುವಂತ ಕಾರ್ಯಕರ್ತರ ಲೆಟರ್ ಅನ್ನು ಬಿಜೆಪಿ ವರಿಷ್ಠರು ಯಾವ ರೀತಿ ತೆಗೆದುಕೊಳ್ತಾರೆ, ಇದನ್ನ ಈ ರೀತಿ ಅಂದ್ರೆ BY ವಿಜೇಂದ್ರ ಅವ್ರ ಬಗ್ಗೆ ಹೋಗ್ತಾ ಇರುವಂತ ಈ ದೂರನ್ನ ವರಿಷ್ಠರು ಯಾವ ರೀತಿ ಇದನ್ನ ತೆಗೆದುಕೊಳ್ತಾರೆ, ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಒಟ್ಟಾರೆ ಎಲ್ಲ ಅಂತೆ ಕಂತೆಗಳಿಗೆ ಹೈಕಮಾಂಡ್ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಎನ್ನುವಂತ ಈ ಒಂದು ನಿರ್ಧಾರಕ್ಕೆ ನೀವೆಲ್ಲರೂ ಕೂಡ ನವೆಂಬರ್ 14 ಬಿಹಾರ್ ಎಲೆಕ್ಷನ್ ವರೆಗೂ ಶತಾಯಗತಾಯ ಕಾಯಲೇಬೇಕು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮುಂದುವರಿಬೇಕಾ ಅಥವಾ ಬೇಡವಾ? ಕಾಂಗ್ರೆಸ್ನ ಎಲ್ಲಾ ಈ ಒಂದು ಏನು ಪರ್ಸೆಂಟೇಜ್ ವಿಚಾರವಾಗಿರ್ಬೋದು ಅಥವಾ ಭ್ರಷ್ಟಾಚಾರವನ್ನು ಬಯಲಿಗಿಳುವಲ್ಲಿ ಎಲ್ಲೋ ಒಂದ್ ಕಡೆ BY ವಿಜೇಂದ್ರ ಅವರು ಫೇಲ್ಯೂರ್ ಆಗಿದ್ದಾರಾ ಇಲ್ವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.